ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಈ ಸಬ್ಸ್ಕ್ರೈಬರ್ ಈ ಟೆಲಿಗ್ರಾಮ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರಲ್ಲ ಅದರದ್ದು ಒಂದು ಇನ್ಫಾರ್ಮೇಷನ್ ಹೇಳೋದಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋನ ನೋಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ನಿಮಗೇನಾದರೂ ಇದರಲ್ಲಿ ತಪ್ಪು ಕಂಡು ಬಂದಲ್ಲಿ ಕಮೆಂಟ್ ಮಾಡಿ ಕೇಳಿ, ಆಯಿತಾ ಸ್ನೇಹಿತರೆ. ಮೊದಲು ಒಂದು ವಾರದಿಂದ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸಬ್ಸ್ಕ್ರೈಬರ್ ಏನಕ್ಕೆ ಜಾಸ್ತಿ ಆದಕ್ಕಿಂತ ಯಾಕೆ ಕಮ್ಮಿ ಆಗ್ತಾ ಇದ್ದಾರೆ ಅದೇನಕ್ಕೆ ಅಂತ ಅದರಲ್ಲಿ ಹೇಳಿದ್ದೆ. ಆದರೆ ಇವಾಗ ಇನ್ನೊಂದು ಮಾಹಿತಿ ಹೇಳಬೇಕು ಅಂತ ಇವತ್ತು ಒಂದು ವಿಡಿಯೋ ಮಾಡಿದ್ದೀನಿ. ಅದು ನಿಮಗೆ ಇಲ್ಲಿ ಕರೆಕ್ಟಾಗಿ ನನ್ನ ಒಂದು ಸ್ಕ್ರೀನ್ಶಾಟ್ ಮುಖಾಂತರ ತೋರಿಸ್ತೀನಿ ನಿಮಗೆ ಏನಾಗಿದೆ ಅಂತ. ನನ್ನ ಚಾನಲ್ ಏನಿಲ್ಲ ಸ್ನೇಹಿತರೆ, ಇದು ಟೆಲಿಗ್ರಾಮ್ ಮುಖಾಂತರ ನಾನು ಒಂದು 60-70 ಒಂದು 100 ಜನ ಅಂತ ಇಟ್ಕೊಳ್ಳಿ, ಅಷ್ಟು ಜನ ನಾನು ಸಬ್ಸ್ಕ್ರೈಬ್ ಮಾಡಿಸಿದ್ದೆ ಟೆಲಿಗ್ರಾಮ್ ಲಿಂಕ್ಗಳು ಕಳಿಸಿ. ಅದೇನಾಗ್ತಾಯಿದೆ ಇವಾಗ ಆಟೋಮೆಟಿಕ್ಕಾಗಿ ಒಂದು ದಿನಕ್ಕೆ 4, 5, 10 ಈ ಥರ ಡಿಲೀಟ್ ಆಗ್ತಾನೆ ಬರ್ತಾಯಿದೆ. ಸಬ್ಸ್ಕ್ರೈಬರ್ ಎಲ್ಲ ಡೌನ್ ಆಗ್ತಾಯಿದ್ದಾರೆ. ನಂದು ಹಳೆ ಸಬ್ಸ್ಕ್ರೈಬರ್ ಎಷ್ಟಿತ್ತು ಈಗ ಅಷ್ಟೇ ಆಗ್ತಾಯಿದ್ದಾರೆ. ಇಲ್ಲೇನು ಮಾಡ್ತಾಯಿದ್ದೀವಿ, ಇನ್ನೊಂದು ತಪ್ಪು ಏನಾಗಿದೆ ಅಂತಂದರೆ, ನಾವು ಯಾವುದೋ ಒಂದು ವಿಡಿಯೋ ನೋಡಿ ಟೆಲಿಗ್ರಾಮಲ್ಲಿ ನಾವು ಗ್ರೂಪಲ್ಲಿ ಆ್ಯಡ್ ಆಗಿ ಆ ಥರ ಮಾಡಿದ್ದು ತಪ್ಪು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಏನಕ್ಕೆ ತಪ್ಪು ಅಂತಂದರೆ, ಈಗ ಸಬ್ಸ್ಕ್ರೈಬ್ ಮಾಡಿದವರು ಅನ್ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ, ಬೇಜಾರಿಲ್ಲ. ಆದರೆ ನಾನು ಅಪ್ಲೋಡ್ ಮಾಡೋ ವೀಡಿಯೋಗೆ ವ್ಯೂಸ್ ಬರುತ್ತೆ, 1K 2K ಬರುತ್ತೆ ವ್ಯೂಸು. ತಿರುಗಿ ಹಿಂದ್ಗುಂಟ ಅದೇ ವೀಡಿಯೋಗೆ ವ್ಯೂಸ್ ಎಲ್ಲ ಡೌನ್ ಆಗ್ತಾಯಿದೆ. ಅದು ಏನಕ್ಕೆ ಅಂತ ಅರ್ಥ ಆಗ್ತಾಯಿಲ್ಲ, ಅದೊಂದು. ಮತ್ತು ಹಂಗೆ ವಾಚ್ ಟೈಮ್ ಅವರ್ಸು ಕೂಡ ಆಟೋಮೆಟಿಕ್ ಡೌನ್ ಆಗ್ತಾಯಿದೆ. ನೋಡಿ, ನಾವು ಮಾಡಿರೋ ಒಂದು ತಪ್ಪಿಂದ ಯಾವ ಥರ ಆಗಿದೆ ಅಂತ. ಅದಕ್ಕೆ ದಯವಿಟ್ಟು ಸ್ನೇಹಿತರೆ, ನೀವು ಯಾರೇ ಆದರೂ ಸಹ ಈ ಲಿಂಕ್ಗಳ ಮುಖಾಂತರ ಯಾವುದೇ ಕಾರಣಕ್ಕೂ ಯಾರಿಗೂ ಸಬ್ಸ್ಕ್ರೈಬ್ ಮಾಡಬೇಡಿ. ಇದನ್ನೊಂದನ್ನು ಮಾತ್ರ ಗಮನದಲ್ಲಿಟ್ಕೊಳ್ಳಿ. ಎರಡನೇದು, ನೀವು ಆಗೋ ಸಬ್ಸ್ಕ್ರೈಬ್ ಮಾಡಬೇಕಾ, ನಿಮ್ಮ ಹತ್ರ 2 ID ಇರಬೇಕು. 2 ID ಯಾವ್ದು? ಒಂದು ಯೂಟ್ಯೂಬ್ಗೆ ಅಂತ ಇರಬೇಕು, ಇನ್ನೊಂದು ಪರ್ಸ್ನಲ್ ID ಇರಬೇಕು. ನೀವು ಯಾವ ID ಯೂಟ್ಯೂಬಲ್ಲಿ ಯೂಸ್ ಮಾಡ್ತಾಯಿದ್ದೀರ ಅದರಿಂದ ಲಿಂಕ್ಗಳು ಕಳಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಬೇಡಿ. ಅದು ತಿರ್ಗಿ ಅನ್ಸಬ್ಸ್ಕ್ರೈಬರ್ ಆಗ್ತಾರೆ. ಅದನ್ನು ಏನಕ್ಕೆ ಅಂತಂದರೆ, ಯೂಟ್ಯೂಬು ಅದನ್ನೆಲ್ಲ ವಾಚ್ ಮಾಡ್ತಾ ಇರುತ್ತೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಏನಾಗ್ಬೋದು ಅಂತ. ಈಗ ಇದೇ ಥರ ನನ್ನ ಯೂಟ್ಯೂಬನ್ನು ಕೂಡ ಚಾನಲ್ನ ಯೂಟ್ಯೂಬ್ನವರು ವಾಚ್ ಮಾಡಿನೇ ಎಲ್ಲನೂ ಡೌನ್ ಮಾಡ್ತಾಯಿದ್ದಾರೆ. ಸಬ್ಸ್ಕ್ರೈಬರ್ ಆಗಿರ್ಬೋದು, ವ್ಯೂವರ್ಸ್ ಆಗಿರ್ಬೋದು, ಅಥವಾ ವಾಚ್ ಟೈಮ್ ಅವರ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಡೌನ್ ಆಗ್ತಾಯಿದೆ. ಆಮೇಲೆ ಈಗ ವೀಡಿಯೋಗಳು ಅಪ್ಲೋಡ್ ಮಾಡಿದ್ರೆ ಜಾಸ್ತಿ ವ್ಯೂಸೇ ಬರ್ತಾಯಿಲ್ಲ. ಮೊದಲು ಸುಮಾರು 5 ಹೋಗ್ತಾಯಿತ್ತು, ಇವಾಗ ಫುಲ್ಲು ಡೌನ್ ಆಗ್ತಾಯಿದೆ. ನೋಡಿ ಹೆಂಗಿದೆ. ಆಮೇಲೆ ತಿರ್ಗಿ ಈಗ ಮೇಲಲ್ಲಿ ಮೆಸೇಜ್ ಹಾಕಿದ್ದಾರೆ, ಏನಂತ, ಈ ಥರ ಮಾಡಿದ್ರೆ ನಾಳೆ ದಿನ ಪ್ರಾಬ್ಲಮ್ ಆಗ್ಬೋದು ಅಂತ. ಏನು ಪ್ರಾಬ್ಲಮ್ ಅಂತಂದರೆ, ನೀವು ನಿಮ್ಮದು ಸಬ್ಸ್ಕ್ರೈಬರ್ ಮುಗಿದು ವಾಚ್ ಅವರ್ ಟೈಮಿಂಗ್ಸು ಮುಗಿದ ಮೇಲೆ ಮಾನಿಟೈಸೇಷನ್ ಮಾಡೋ ಟೈಮ್ಗೆ ಇದು ಎಫೆಕ್ಟ್ ಬೀಳುತ್ತೆ ಅಂತ ಹೇಳ್ತಾರೆ. ನೋಡಿ ಅಲ್ವಾ, ಎಷ್ಟು ಪ್ರಾಬ್ಲಮ್ ಆಗ್ಬೋದು. ನಾವು ಅಷ್ಟೊಂದು ಶ್ರಮಪಟ್ಟು ವೀಡಿಯೋಗಳು ಮಾಡಿ ಇನ್ನೇನೋ ಹತ್ರದಲ್ಲಿ ಬರಬೇಕಾದ್ರೆ ಪ್ರಾಬ್ಲಮ್ ಆದರೆ ಎಷ್ಟು ಬೇಜಾರಾಗ್ತದೆ. ಅದಕ್ಕೆ ಸ್ನೇಹಿತರೆ, ಯೋಚನೆ ಮಾಡಿ, ದಯಮಾಡಿ ಯಾರೂ ಕೂಡ ಲಿಂಕ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡಬೇಡಿ. ನೀವು ಆದಷ್ಟು 2 IDನ ಒಂದು ಮೊಬೈಲಲ್ಲೋ ಅಥವಾ ಯಾವುದರಲ್ಲೋ 2 IDನ ಯೂಸ್ ಮಾಡಿ. ಬೇರೆ ಐಡಿನಲ್ಲಿ ಯಾವುದು ಯೂಟ್ಯೂಬ್ಗೆ ಲಿಂಕ್ ಆಗಿಲ್ಲ ಆ IDಯಿಂದ ಮಾತ್ರ ನೀವು ಸಬ್ಸ್ಕ್ರೈಬನ್ನ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಸ್ಕೋಬೇಕಾದ್ರೂ ಸಹ ಅವ್ರಿಗೆ ಹೇಳಬೇಕು, ಈ ಥರ ಏನಂತ, ನೀವು ಬೇರೆ ಐಡಿಯಿಂದನೇ ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಇಲ್ಲಿ ನೋಡಿ, ನಂದು ನಿಮ್ಗೆ ತೋರಿಸ್ತೀನಿ. ಇವಾಗ ನಂದು 385 ಸಬ್ಸ್ಕ್ರೈಬರ್ ಇದ್ದರು. ನಾನು ಸುಮಾರು ಒಂದು 450 480 ಹತ್ರ ಲಿಂಕ್ ಮುಖಾಂತರ ಮಾಡಿದ್ದೆ. ಇವಾಗೆಲ್ಲ ಏನಾಗಿದೆ, ಅನ್ಸಬ್ಸ್ಕ್ರೈಬ್ ಆಗಿದೆ. ನೋಡಿ ಯಾವ ಥರ ಅಲ್ವಾ, ತುಂಬ ಬೇಜಾರಾಗುತ್ತೆ. ಅದಕ್ಕೆ ಹೇಳೋದು, ಯೂಟ್ಯೂಬ್ ನಮ್ಮನ್ನ
ಎಲ್ಲ ತಿರಿನೂ ವಾಚ್ ಮಾಡ್ತಾಯಿದೆ. ಅಷ್ಟು ಸುಲಭವಾಗಿ ನಮ್ಮನ್ನು ಈಸಿಯಾಗಿ ನಾವು ಸಬ್ಸ್ಕ್ರೈಬ್ ಅಥವಾ ವಾಚ್ ಟೈಮ್ ಅವರ್ಸ್ನ ರಿಕವರಿ ಮಾಡೋಕ್ಕೆ ಬಿಡಲ್ಲ ಅದು ಹೇಳ್ತದೆ ಏನಂತ, ನೀವು ಶ್ರಮ ಪಡಿ, ಒಳ್ಳೊಳ್ಳೆ ಕಂಟೆಂಟ್ನ ಅಪ್ಲೋಡ್ ಮಾಡಿ, ವೀಡಿಯೋಗಳನ್ನ ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬ್ ಬರ್ತಾರೆ ಅಂತ ಹೇಳ್ತದೆ. ಅದೇ ಥರ ನೀವೇನು ಮಾಡಬೇಕು ಅಂದರೆ ಒಳ್ಳೊಳ್ಳೆ ವೀಡಿಯೋಗಳು ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡಿ, ಅದೇ ಆಟೋಮೆಟಿಕ್ ಯೂಟ್ಯೂಬ್ ನಿಮ್ಮನ್ನು ಚಾನಲ್ನ ಹೈಕ್ ಮಾಡ್ತದೆ, ಅದೇ ಪ್ರಮೋಷನ್ ಮಾಡಿಸುತ್ತೆ. ನಿಮಗೆ ಸಬ್ಸ್ಕ್ರೈಬರ್ನು ಕೂಡ ಅದೇ ರೆಕಮೆಂಡ್ ಮಾಡ್ತದೆ. ಆದಷ್ಟು ಈ ಲಿಂಕ್ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿಸೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಇಲ್ಲ ಅಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗ್ಬೋದು, ಇಲ್ಲ ಯೂಟ್ಯೂಬೇ ಸ್ಟ್ರೈಕ್ ಮಾಡುತ್ತೆ. ಅಕಸ್ಮಾತ್ ಹೇಳ್ದೆ ಕೇಳ್ದೇ ಡಿಲೀಟು ಆಗಿಬಿಡ್ಬೋದು. ಯೋಚನೆ ಮಾಡಿ. ಯಾಕಂದ್ರೆ ಈಗ ಹೊಸ ಯೂಟ್ಯೂಬರ್ಸ್ಗಳೆಲ್ಲ ಆಲ್ಮೋಸ್ಟ್ ಇವಾಗ ಬೇಕು, ಸಬ್ಸ್ಕ್ರೈಬರ್ ಬೇಕು ಅಂತ ಈ ಥರ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲ. ಆದರೆ ಈ ಥರ ಸಬ್ಸ್ಕ್ರೈಬರ್ ಸಿಗ್ತಾರೆ ಅಂತ ಈ ಥರ ವೀಡಿಯೋಗಳನ್ನ ಮಾಡಿ ಆಗ್ತಾ ಇರ್ತಕ್ಕಂಥವ್ರು ಹೇಳ್ಬೇಕು. ಅವ್ರಿಗೆ ಕರೆಕ್ಟಾಗಿ ಏನು ಮಾಹಿತಿ ಇದೆ, ಏನು ಮಾಹಿತಿನ ಕರೆಕ್ಟಾಗಿ ಹೇಳಿದ್ರೆ ಏನಾಗ್ತದೆ ಅಂತ ಹೇಳ್ಬೇಕು. ನೀವಿಲ್ಲ ಆನ್ಲೈನಲ್ಲಿ ಬನ್ನಿ, ನಿಮ್ಮ ಲಿಂಕ್ ಕಳಿಸಿ ಸಬ್ಸ್ಕ್ರೈಬರ್ ಮಾಡ್ಕೋಬೋದು, ಈಸಿಲಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಪ್ರಾಬ್ಲಮ್ಸ್ ಮಾತ್ರ ಯಾರೂ ಹೇಳೋದಿಲ್ಲ. ಹಾಗಾಗಿ ಸ್ನೇಹಿತರೆ, ದಯವಿಟ್ಟು ಎಚ್ಚರಿಕೆಯಿಂದ ನಿಮ್ಮ ಚಾನಲ್ಗಳನ್ನ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಏನಿಲ್ಲ, ಸಬ್ಸ್ಕ್ರೈಬ್ ಬೇಕಾದ್ರೆ ಆಟೋಮೆಟಿಕ್ ಹೆಚ್ಚುತ್ತಾರೆ. ನೀವು ಒಳ್ಳೊಳ್ಳೆ ಕಂಟೆಂಟ್ ಕೊಡಿ ಸಾಕು. ಇವಾಗ ನಂದು ಅಷ್ಟೊಂದು ವೀಡಿಯೋ ಹಾಕಿದ್ದೀನಿ, ಎಲ್ಲ ವೀಡಿಯೋ ಕೂಡ ಹೈಕ್ ಆಗಿಲ್ಲ. ಅದರಲ್ಲಿ ಒಂದು ವೀಡಿಯೋ ಮಾತ್ರ ಹೈಕ್ ಮಾಡಿದ್ದಾರೆ. ಆ ಥರ ಸಾಕು ನಮಗೆ. ಇನ್ನೊಂದು 2 ವೀಡಿಯೋ ಹೈಕ್ ಆದರೆ ಆಟೋಮೆಟಿಕ್ ಸಬ್ಸ್ಕ್ರೈಬರ್ ಹೆಚ್ಚುತ್ತಾರೆ, ವಾಚ್ ಟೈಮ್ ಅವರ್ಸ್ ಹೆಚ್ಚುತ್ತೆ. ನೋಡಿ, ಯೋಚನೆ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನ ಉಳಿಸ್ಕೊಳ್ಳಿ. ಇಲ್ಲ ಅಂತಂದರೆ ಡಿಲೀಟ್ ಆಗೋ ಸಂಭವ ಜಾಸ್ತಿ ಇರುತ್ತೆ. ಯೂಟ್ಯೂಬೇ ಮಾಡುತ್ತೆ ಸ್ನೇಹಿತರೆ. ಅದಕ್ಕೆ ನನ್ನ ಚಾನಲ್ ಆಗಿರೋದ್ರಿಂದ, ನನಗೆ ಪ್ರಾಬ್ಲಮ್ ಆಗಿರೋದ್ರಿಂದ ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. ನನಗೂ ಇವಾಗ ನಾನು ಬೇರೆ ವೀಡಿಯೋಗಳನ್ನ ನೋಡಿನೇ ಈ ಥರ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದೆ. ಈಗೇನು ಪ್ರಾಬ್ಲಮ್ ಆಗಿದೆ ಅದು ಅನುಭವ ಆಗಿದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸಹ ನೀವು ಒಬ್ಬೊಬ್ಬರಿಗೆ ಲಿಂಕನ್ನು ಕಳಿಸಿ ದಯವಿಟ್ಟು ಮಾಡಬೇಡಿ. ನಿಮಗೆ ನಾನು ಹೇಳೋದು ಇವಾಗ ಅರ್ಥ ಆಗಲ್ಲ, ಆದರೆ ಮುಂದೆ ಒಂದಿನ ನಿಮ್ಮ ಚಾನಲ್ಲು ಸ್ಟಾಪ್ ಆದಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಇದು ಮಾತ್ರ ನಾನು 100% ಹೇಳ್ತೀನಿ. ನೀವು ಏನಾದರೂ ಅನ್ಕೋಬೋದು ಸ್ನೇಹಿತರೆ. ಆದಷ್ಟು ನಿಮ್ಮ ಚಾನಲ್ನ ನೀವೇ ಒಳ್ಳೊಳ್ಳೆ ವೀಡಿಯೋಗಳಾಕಿ ಪ್ರಮೋಟ್ ಮಾಡ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಈ ವಿಡಿಯೋನ ವಾಚ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಆದರೆ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಒಳ್ಳೆ ಮಾಹಿತಿ ಮಾತ್ರ ಇದ್ದೇ ಇರ್ತದೆ. ಇದನ್ನು ಹೇಳಕ್ಕೆ ಬಯಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಎಲ್ರಿಗೂ ಶೇರ್ ಮಾಡಿ.